ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರ್ಯಾರೆಲ್ಲ ವಿವೋ ಸ್ಮಾರ್ಟ್ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಒಂದು ಪ್ರಾಬ್ಲಮ್ ಇದೆ. ಅದು ಏನಪ್ಪ ಪ್ರಾಬ್ಲಮ್ಮು ಅಂದರೆ, ನೀವು ಯೂಸ್ ಮಾಡ್ತಿರೋ ಸ್ಮಾರ್ಟ್ಫೋನ್ ಬಂದು ಇದ್ದಕ್ಕಿದ್ದಂಗೆ ಸ್ವಿಚ್ ಆಫ್ ಆಗುತ್ತೆ. ಸೊ ಇದು ನೀವು ಯೂಸ್ ಮಾಡ್ತಿರೋ ಸಮಯದಲ್ಲಿ ಆಗಿರ್ಬೋದು, ಅಥವಾ ನೀವು ಆ ಒಂದು ಸ್ಮಾರ್ಟ್ಫೋನ್ನ ಚಾರ್ಜಿಗೆ ಹಾಕಿರೋ ಸಮಯದಲ್ಲಿ ಆಗಿರ್ಬೋದು, ಅಥವಾ ನೀವು ಆ ಒಂದು ಸ್ಮಾರ್ಟ್ಫೋನ್ನ ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡೋಗ್ಲೂ ಕೂಡ ಅದು ಆಟೋಮೆಟಿಕ್ಕಾಗಿ ಸ್ವಿಚ್ ಆಫ್ ಆಗುತ್ತೆ. ಸೊ ನೀವು ಅಂಥ ಸಮಯದಲ್ಲಿ ಏನು ಮಾಡ್ತೀರಾ, ನೀವು ನಾರ್ಮಲಾಗಿ ಆ ಒಂದು ಸ್ಮಾರ್ಟ್ಫೋನ್ನ ಸ್ವಿಚ್ ಆನ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಅಂದರೆ ಟ್ರೈ ಮಾಡೋದ್ರಿಂದ ಯಾವುದೇ ರೀತಿಲೂ ಪ್ರಾಬ್ಲಮ್ ಇಲ್ಲ. ಸೊ ಟ್ರೈ ಮಾಡಿ. ಬಟ್ ನೀವು ಕಾಮನಾಗಿ ಯಾವ ರೀತಿ ಟ್ರೈ ಮಾಡ್ತೀರಾ, ಒಂದು ಪವರ್ ಬಟನ್ ಒತ್ತೋದಾಗಿರ್ಬೋದು, ಅಥವಾ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಒತ್ತೋದಾಗಿರ್ಬೋದು, ಅಥವಾ ನೀವು ಆ ಒಂದು ಸ್ಮಾರ್ಟ್ಫೋನ್ನ ಚಾರ್ಜಿಗೆ ಹಾಕೋದಾಗಿರ್ಬೋದು, ಈ ರೀತಿ ನೀವು ಟ್ರೈ ಮಾಡ್ತೀರಾ. ಸೊ ಟ್ರೈ ಮಾಡಿದ್ರೂ ಕೂಡ ಆ ಒಂದು ಸ್ಮಾರ್ಟ್ಫೋನು ಟರ್ನ್ ಆನ್ ಆಗೋಲ್ಲ. ಸೊ ನೀವು ಅಂಥ ಸಮಯದಲ್ಲಿ ಏನು ಮಾಡ್ತೀರಾ, ನೀವು ಲೋಕಲ್ ರಿಪೇರ್ ಸ್ಟೋರ್ಗೆ ತೊಗೊಂಡೋಗಿ ಆ ಒಂದು ಸ್ಮಾರ್ಟ್ಫೋನ್ನ ರಿಪೇರ್ ಮಾಡೋಕ್ಕೆ ಕೊಡ್ತೀರಾ, ಅಥವಾ ವಿವೋ ಶೋರೂಮ್ಗೆ ತೊಗೊಂಡೋಗಿ ಆ ಒಂದು ಸ್ಮಾರ್ಟ್ಫೋನ್ನ ರಿಪೇರ್ ಮಾಡೋಕ್ಕೆ ಕೊಡ್ತೀರಾ. ಸೊ ನಿಮ್ಮ ಹತ್ರ ಏನಾದ್ರು ವಾರಂಟಿ ಇತ್ತು ಅಂದರೆ ನಿಮಗೆ ವಿವೋ ಶೋರೂಮಲ್ಲಿ ಫ್ರೀಯಾಗಿ ರಿಪೇರ್ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ಆ ಒಂದು ವಿವೋ ಶೋರೂಮ್ನವರೇ ಆಗಿರ್ಬೋದು, ಅಥವಾ ಲೋಕಲ್ ರಿಪೇರ್ ಶಾಪ್ನವರೇ ಆಗಿರ್ಬೋದು. ಸೊ ಅವ್ರು ಏನು ಹೇಳ್ತಾರೆ, ನಿಮ್ಮ ಒಂದು ಮದರ್ ಬೋರ್ಡ್ ಹಾಳಾಗಿದೆ, ಅಥವಾ ಒಂದು ಬ್ಯಾಟ್ರಿ ಹಾಳಾಗಿದೆ, ಹೀಗೆ ನಿಮಗೆ ಹಲವಾರು ಥರ ರೀಸನ್ಸ್ಗಳನ್ನ ಕೊಡ್ತಾರೆ. ಸೊ ನೀವು ಆವಾಗ ಏನು ಮಾಡ್ತೀರಾ, ಆ ಒಂದು ಸ್ಮಾರ್ಟ್ಫೋನ್ ನಿಮಗೆ ಅವಶ್ಯಕತೆ ಇದೆ ಅಂದಾಗ ಸೊ ನೀವು ಅವ್ರು ಕೇಳಿದಷ್ಟು ದುಡ್ಡನ್ನ ಕೊಟ್ಟು ನೀವು ಆ ಒಂದು ಸ್ಮಾರ್ಟ್ಫೋನ್ನ ರಿಪೇರ್ ಮಾಡಿಸ್ಕೊತೀರಾ. ಬಟ್ ಅವ್ರು ಹೇಳೋ ರೀತಿ ಯಾವುದೇ ರೀತಿಲೂ ಪ್ರಾಬ್ಲಮ್ ಆಗಿರೋದಿಲ್ಲ. ಸೊ ಒಂದು ಸ್ಮಾಲ್ ಪ್ರಾಬ್ಲಮ್ ಆಗಿರುತ್ತೆ, ಅದು ನೀವೇ ಮನೇಲೇ ಕೂತ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಬೋದು. ಸೊ ಹೇಗೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾನಿಲ್ಲಿ ನಿಮ್ಮ ಒಂದು ಸ್ಮಾರ್ಟ್ಫೋನ್ನ ಬ್ಯಾಕ್ ಪ್ಯಾನಲ್ ಬಿಚ್ಚೋದಾಗಿರ್ಬೋದು, ಅಥವಾ ಮದರ್ ಬೋರ್ಡ್ ಬಿಚ್ಚೋದಾಗಿರ್ಬೋದು, ಈ ರೀತಿ ನಾನು ಯಾವುದನ್ನು ತಿಳಿಸ್ಕೊಟ್ಟಿಲ್ಲ. ಸೊ ನಾನು ಸಿಂಪಲ್ಲಾಗಿ ಹೇಗೆ ಆ ಒಂದು ಸ್ಮಾರ್ಟ್ಫೋನ್ನ ರಿಪೇರ್ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ಒಂದು ವಿಡಿಯೋಗೆ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಸೊ ಹಾಗೆ ನೀವಿನ್ನೂ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಟ್ಯಾಪ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ವಿವೋ ಸ್ಮಾರ್ಟ್ಫೋನ್ನ ನೀವು ಇವಾಗ ನೋಡ್ತಾ ಇದ್ದೀರಾ. ಈ ಒಂದು ಸ್ಮಾರ್ಟ್ಫೋನ್ ಬಂದು ವಿವೋ Y11 ಸ್ಮಾರ್ಟ್ಫೋನ್ ಆಗಿದೆ. ಈ ಒಂದು ಸ್ಮಾರ್ಟ್ಫೋನು ಇವಾಗ ಕಂಪ್ಲೀಟಾಗಿ ಸ್ವಿಚ್ ಆಫ್ ಆಗಿದೆ. ಸೊ ಇದು ನಾನು ಚಾರ್ಜಿಗೆ ಹಾಕಿರೋ ಸಮಯದಲ್ಲಿ ಇದೆ ಆಟೋಮೆಟಿಕ್ಕಾಗಿ ಸ್ವಿಚ್ ಆಫ್ ಆಗಿರೋದು. ಸೊ ನಾನು ತುಂಬ ಸತಿ ಟ್ರೈ ಮಾಡಿದೆ ಸ್ವಿಚ್ ಆನ್ ಮಾಡೋಕ್ಕೆ, ಆದರೂ ಕೂಡ ವರ್ಕ್ ಆಗ್ತಾಯಿಲ್ಲ. ಸೊ ಈಗ ಬೇಕಾದ್ರೆ ನಿಮಗೆ ಲೈವಾಗೆ ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಪವರ್ ಬಟನ್ ಕೂಡ ಒತ್ತಿಟ್ಕೊಂಡಿದ್ದೀನಿ, ಆದರೂ ಕೂಡ ಟರ್ನ್ ಆನ್ ಆಯ್ತಾ ಇಲ್ಲ. ಇನ್ನು ವಾಲ್ಯೂಮ್ ಅಪ್ ಬಟನ್ ಕೂಡ ಒತ್ತಿಟ್ಕೊಂಡಿದ್ದೀನಿ, ಹಾಗೆ ಡೌನ್ ಬಟನ್ ಕೂಡ ಒತ್ತಿಟ್ಕೊಂಡಿದ್ದೀನಿ, ಆದರೂ ಕೂಡ ವರ್ಕ್ ಆಗ್ತಾಯಿಲ್ಲ ಈ ಒಂದು ಸ್ಮಾರ್ಟ್ಫೋನು. ಇನ್ನು ಡಿಸ್ಪ್ಲೇ ಮೇಲೆ ಟಚ್ ಮಾಡ್ತಾ ಅಂದರೂ ಕೂಡ ವರ್ಕ್ ಆಗ್ತಾಯಿಲ್ಲ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ನ ನಾನು ಶೇಕ್ ಮಾಡಿದ್ರೂ ಕೂಡ ಈ ಒಂದು ಸ್ಮಾರ್ಟ್ಫೋನು ವರ್ಕ್ ಆಗ್ತಾಯಿಲ್ಲ. ಇನ್ನು ಈ ಒಂದು ಸ್ಮಾರ್ಟ್ಫೋನಿಗೆ ನಾನು ಇವಾಗ ಚಾರ್ಜಿಗೆ ಹಾಕಿ ಕೂಡ ತೋರಿಸ್ತೀನಿ ನಿಮಗೆ. ಸೊ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಚಾರ್ಜಿಗೆ ಕೂಡ ಹಾಕ್ತಾಯಿದ್ದೀನಿ. ಸೊ ಚಾರ್ಜಿಗೆ ಹಾಕಿದರೂ ಕೂಡ ನನ್ನ ಒಂದು ಸ್ಮಾರ್ಟ್ಫೋನು ಟರ್ನ್ ಆನ್ ಆಯ್ತಾ ಇಲ್ಲ ನೋಡಿ. ನಾನು ಇಲ್ಲಿ ಸ್ವಿಚ್ ಕೂಡ ಹಾಕಿದ್ದೀನಿ, ಆದರೂ ಕೂಡ ನೋಡಿ ಫೋನು ಟರ್ನ್ ಆನ್ ಆಯ್ತಾ ಇಲ್ಲ. ಈ ಒಂದು ಸಮಯದಲ್ಲಿ ನೀವೇನು ಮಾಡ್ತೀರಾ, ಒಂದು ಸರ್ವಿಸ್ ಸೆಂಟ್ರಿಗೆ ತಗೊಂಡೋಗ್ತೀರಾ, ಅಥವಾ ಲೋಕಲ್ ರಿಪೇರ್ ಶಾಪಿಗೆ ತಗೊಂಡೋಗಿ ಈ ಒಂದು ಸ್ಮಾರ್ಟ್ಫೋನ್ನ ರಿಪೇರ್ ಮಾಡ್ಸೋಕ್ಕೆ ಹೋಗ್ತೀರಾ. ಆದರೆ ಅವ್ರು ಏನು ಹೇಳ್ತಾರೆ, ಬ್ಯಾಟ್ರಿ ಹೋಗಿದೆ, ಡಿಸ್ಪ್ಲೇಲಿ ಪ್ರಾಬ್ಲಮ್ ಆಗಿದೆ, ಅಥವಾ ಮದರ್ ಬೋರ್ಡಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನಿಮಗೆ ಹೇಳಿ ತುಂಬ ದುಡ್ಡು ಇಸ್ಕೊತಾರೆ. ಸೊ ಆದರೆ ಆ ರೀತಿ ಏನು ಪ್ರಾಬ್ಲಮ್ ಆಗಿರೋದಿಲ್ಲ. ನೀವೇ ಮನೇಲೇ ಕೂತ್ಕೊಂಡು 2 ನಿಮಿಷದಲ್ಲಿ ಈ ಒಂದು ಸ್ಮಾರ್ಟ್ಫೋನ್ನ ರಿಪೇರ್ ಮಾಡ್ಕೊಬೋದು. ಹೇಗೆ ಅಂತ ನಾನು ಇವಾಗ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವಿಲ್ಲಿ ಚಾರ್ಜರ್ನ ರಿಮೂವ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಚಾರ್ಜರ್ನ ಇವಾಗ ರಿಮೂವ್ ಮಾಡ್ಕೊತೀನಿ. ಸೊ ನೀವೇನಾದರೂ ಚಾರ್ಜಿಗೆ ಹಾಕಿತ್ತು ಅಂದರೆ ರಿಮೂವ್ ಮಾಡ್ಕೊಳ್ಳಿ. ಸೊ ರಿಮೂವ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ನೀವಿಲ್ಲಿ ವಾಲ್ಯೂಮ್ ಅಪ್ ಬಟನ್ನ ಒತ್ತಿಟ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ. ಮೊದಲನೇದಾಗಿ ವಾಲ್ಯೂಮ್ ಅಪ್ ಬಟನ್ನ ಒತ್ತಿಟ್ಕೊಳ್ಳಿ, ಹಾಗೆ ಡೌನ್ ಬಟನ್ ಕೂಡ ಒತ್ತಿಟ್ಕೊಳ್ಳಿ, ಹಾಗೆ ಪವರ್ ಬಟನ್ ಕೂಡ ಒತ್ತಿಟ್ಕೊಳ್ಳಿ. ಈ ಮೂರನ್ನು ನೀವು ಅಟ್ ಎ ಟೈಮು ಒತ್ತಿಟ್ಕೊಬೇಕು. ಸೊ ತುಂಬ ಹೊತ್ತೇನು ಒತ್ತಿಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ನೀವೊಂದು 15 ಸೆಕೆಂಡ್ಸು ಒತ್ತಿಟ್ಕೊಂಡ್ರೆ ಸಾಕು. ಸೊ ನಾನಿವಾಗ ನಿಮಗೆ ಕೌಂಟಿಂಗ್ ಕೂಡ ತೋರಿಸ್ತೀನಿ, ಕೌಂಟಿಂಗ್ ಕೂಡ ಹೇಳ್ತೀನಿ. 1 2 3 4 5 6 7 8 9 10 11 12 13
14, 15, 16, 17 ನೋಡಿ ನಂದು 17 ಸೆಕೆಂಡಿಗೆ ಆನ್ ಆಯಿತು. ಸೊ ನೀವಿಲ್ಲಿ ಒಂದು 15ರಿಂದ 20 ಸೆಕೆಂಡ್ ತನಕ ಒತ್ತಿಟ್ಕೊಳ್ಳಿ, ಖಂಡಿತವಾಗ್ಲೂ ಟರ್ನ್ ಆನ್ ಆಗುತ್ತೆ ಈ ಒಂದು ಸ್ಮಾರ್ಟ್ಫೋನು. ಸೊ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಸ್ಮಾರ್ಟ್ಫೋನಿನ ಡಾಟಾ ಲಾಸ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಅಂದರೆ ಫೋಟೋಸ್ಗಳಾಗಿರ್ಬೋದು, ವೀಡಿಯೋಸ್ಗಳಾಗಿರ್ಬೋದು, ಅಥವಾ ವಾಟ್ಸಪ್ ಚಾಟ್ಸ್ಗಳಾಗಿರ್ಬೋದು, ಇದೆಲ್ಲ ಡಿಲೀಟ್ ಆಗುತ್ತಾ ಅಂತ ನೀವು ನನ್ನನ್ನು ಕೇಳ್ಬೋದು. ಸೊ ನಾನು ಹೇಳೋದಾದರೆ ಇದ್ಯಾವುದು ಕೂಡ ಡಿಲೀಟ್ ಆಗೋದಿಲ್ಲ. ನಿಮ್ಮ ಒಂದು ಡಾಟಾ 100% ಸೆಕ್ಯೂರ್ ಆಗಿರುತ್ತೆ. ಸೊ ಏನೂ ಕೂಡ ಡಾಟಾ ಎರೇಸ್ ಆಗೋದಿಲ್ಲ. ಸೊ ನೀವು ಬೇಕಾದ್ರೆ ಚೆಕ್ ಕೂಡ ಮಾಡ್ಕೊಳ್ಳಿ, 100% ಯಾವುದೇ ಕಾರಣಕ್ಕೂ ಡೇಟಾ ಲಾಸ್ ಆಗೋದಿಲ್ಲ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಅವ್ರಿಗೂ ಏನಾದ್ರು ಈ ಒಂದು ಪ್ರಾಬ್ಲಮ್ ಆಯ್ತಿತ್ತು ವಿವೋ ಸ್ಮಾರ್ಟ್ಫೋನಲ್ಲಿ ಅಂದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗೆ ನೀವಿನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಕೂಡಲೇ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ನಿಮಗೆ ಟೆಕ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.